ಸಡನ್ ಶಿಫ್ಟ್ ಏನಿಲ್ಲ. 9.5 ವರ್ಷ ಕಾಂಗ್ರೆಸ್, 10 ವರ್ಷ ಬಿಜೆಪಿಯಲ್ಲಿ ನನ್ನ ಅನುಭವ. ನನಗನಿಸಿದ್ದು ಭಾರತ ದೇಶದಂಥ ಒಂದು ಮಹಾನ್ ಪ್ರಜಾಪ್ರಭುತ್ವ ದೇಶಕ್ಕೆ ತುಂಬ ಅನುಭವ ಇರತಕ್ಕಂಥ, ತುಂಬ ಪ್ರಾಮಾಣಿಕವಾಗಿ ಎಲ್ಲ ವರ್ಗಗಳಿಗೆ ನ್ಯಾಯವನ್ನು ಕೊಡುವಂತಹ, ಎಲ್ಲ ವರ್ಗಗಳಿಗೆ ಅವರ ಅಭಿವೃದ್ಧಿಯ ಬಗ್ಗೆ ಅವಕಾಶ ಕೊಡುವಂತಹ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಭಾರತದ ಪ್ರಜಾಪ್ರಭುತ್ವದಲ್ಲಿ ಬಹಳ ಅನುಕೂಲ ಮತ್ತು ಆ ಪಾರ್ಟಿ ಅದೇ ಸೂಕ್ತವಾದ ಪಾರ್ಟಿ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾನು ವಾಪಸ್ ಬಂದೆ. ವಾಪಸ್ ಖಂಡಿತ ಈಗ ಡೆಮಾಕ್ರಸಿ ಅಂತ ಹೇಳಿದ್ರೆ ಮೆರಿಟ್ಗೆ ಅವಕಾಶ ಇರಬೇಕು. ಡೆಮಾಕ್ರಸಿ ಅಂತ ಹೇಳಿದ್ರೆ ಎಕ್ಸ್ಪ್ರೆಷನ್, ಅಭಿವ್ಯಕ್ತಿಗೆ ಅವಕಾಶ ಇರಬೇಕು. ಬಿಜೆಪಿಯಲ್ಲಿ ಮೆರಿಟ್ಗೆ ಮತ್ತು ಅಭಿವ್ಯಕ್ತಿಗೆ ಅವಕಾಶ ಇಲ್ಲ ಅಂತ ಹೇಳ್ತಕ್ಕಂಥದ್ದನ್ನ ಕರ್ನಾಟಕದ ಮಾಧ್ಯಮದ ಬಂಧುಗಳಾದ ನಿಮ್ಗೆಲ್ಲ ಗೊತ್ತಿದೆ. ನಾನು ಎರಡೇ ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಎಲ್ಲವೂ ಚೆನ್ನಾಗಿದ್ರೆ ಮೋದಿಯ ಹೆಸರಿನಲ್ಲೇ ಮಾಂತ್ರಿಕತೆ ಇರೋದಾಗಿದ್ದಿದ್ರೆ, ಅಂಬರೀಶ್ ತೈವಾನ್ ಸೀಬೆ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸಿಟ್ಟಿಂಗ್ ಮಂತ್ರಿ ಶೋಭಾ ಅವರನ್ನ ಉಡುಪಿಯಿಂದ ಯಾಕೆ ಚೇಂಜ್ ಮಾಡಿದ್ದೀರಿ? ಗೋ ಬ್ಯಾಕ್ ಚಳವಳಿ ಅಲ್ಲಿ ಯಾಕೆ ಆಗ್ತಾ ಇದೆ? ಚಿತ್ರದುರ್ಗದಲ್ಲಿ ದಲಿತರ ಚಾಂಪಿಯನ್ ನೀವಾಗಿದ್ದಿದ್ರೆ ದಲಿತ ಮಂತ್ರಿ ಒಬ್ಬರು ಚಿತ್ರದುರ್ಗದಲ್ಲಿ ಮಂತ್ರಿ ಆಗಿದ್ದಾರೆ. ಅವರನ್ನ ಯಾಕೆ ಚೇಂಜ್ ಮಾಡ್ತಾ ಇದ್ದೀರಿ? ಅವ್ರದ್ದು ಯೋಗದಾನ ಇಲ್ವಾ? ಎಲ್ಲವೂ ಬೇರೆ ಹೆಸರಿನಲ್ಲೇ ನಡಿಬೇಕಲ್ವಾ? ಹಾಗಿಲ್ಲ, ಪರಿಸ್ಥಿತಿ ಹಾಗಿಲ್ಲ. ಹಾಗಾಗಿ ಕೆಳಗಡೆ ನಿಜವಾಗಲೂ ಫೇರ್ ಅಂಡ್ ಫ್ರಾಂಕ್ ಆಗಿ ಎಲೆಕ್ಷನ್ಸ್ ಆದ್ರೆ ಕರ್ನಾಟಕದಲ್ಲಿ ಇವತ್ತೇನು 136 ಜಾದೂ ಮಾಡಿ ಬಂದಿಲ್ಲ. ಬಹಳ ಪರಿಶ್ರಮದಿಂದ ಬಡ ಜನತೆ ಮತ್ತು ಮಾರ್ಜಿನಲೈಸ್ಡ್ ಪೀಪಲ್ ಎಲ್ಲರೂ ಕೂಡ, ಎಲ್ಲ ವರ್ಗಗಳ ಜನರು ಕೂಡ ವಿಶ್ವಾಸ ತೋರಿದ್ದರ ಪ್ರತಿಫಲವಾಗಿ ಪ್ರಚಂಡ ಬಹುಮತವನ್ನ ಕಾಂಗ್ರೆಸ್ ಕಷ್ಟಪಟ್ಟು ಪಡೆದಿದೆ ಕಳೆದ ಚುನಾವಣೆಗಳಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ.